ರೀಸೆಂಟ್ಲಿ ಕರ್ನಾಟಕ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಯುಪಿಐ ಟ್ರಾನ್ಸಾಕ್ಷನ್ ಮೂಲಕ 40 ಲಕ್ಷಕ್ಕೂ ಹೆಚ್ಚು ವಹಿವಾಟನ್ನ ನಡೆಸಿದ ಬೇಕರೀಸ್, ಕ್ಯಾಂಡಿಮೆಂಟ್ಸ್, ಸ್ಟೋರ್ಸ್ ಹಾಗೆ ಮತ್ತಷ್ಟು ಸಣ್ಣ ಚಿಲ್ಲರೆ ವ್ಯಾಪಾರದ ಅಂಗಡಿಗಳಿಗೆ ಜಿಎಸ್ಟಿ ನೋಟಿಸ್ ಹೊರಡಿಸಲಾಯಿತು. ಸೊ ಎಲ್ಲ ಸಣ್ಣ ಪುಟ್ಟ ಅಂಗಡಿಗಳು ಈಗ ಟ್ಯಾಕ್ಸ್ ಕಟ್ಟಬೇಕಾ? ಸದ್ಯ ವಾರ್ಷಿಕ ವಹಿವಾಟು 1.5 ಕೋಟಿಯಷ್ಟಿರೋರು 1% ಜಿಎಸ್ಟಿಯನ್ನ ಪಾವತಿ ಮಾಡಬೇಕು ಅಂತ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೇಳಿದೆ. ಸೊ ನೀವು ಒಬ್ರು ಸ್ಮಾಲ್ ಬಿಸ್ನೆಸ್ ಮ್ಯಾನ್ ಅಥವಾ ಕ್ಯಾಂಡಿಮೆಂಟ್ಸ್ ನ ಓನರ್ ಅಥವಾ ಪೆಟ್ಟಿ ಅಂಗಡಿ ಓನರ್ ಆದ್ರೆ ಮುಂದಿನ ದಿನಗಳಲ್ಲಿ ಈ ತರದ ಪೆನಾಲ್ಟಿಗಳನ್ನ ಅವಾಯ್ಡ್ ಮಾಡೋದಕ್ಕೆ ನಿಮ್ಮ ಅಂಗಡಿಗೆ ಜಿಎಸ್ಟಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋದು ಬೆಟರ್. ಹಾಗಾದ್ರೆ ಏನಿದು ಜಿಎಸ್ಟಿ ರಿಜಿಸ್ಟ್ರೇಷನ್? ಇದರಿಂದ ಏನ್ ಲಾಭ? ಬರೀ ಟ್ಯಾಕ್ಸ್ ನೋಟಿಸ್ ಅನ್ನ ಅವಾಯ್ಡ್ ಮಾಡೋದಕ್ಕ ಈ ಜಿಎಸ್ಟಿ ರಿಜಿಸ್ಟ್ರೇಷನ್? ಖಂಡಿತ ಅಲ್ಲ. ಈ ಜಿಎಸ್ಟಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳುವಂತ ಪ್ರೊಸೆಸ್ ಏನು, ಇದರಿಂದ ನಿಮಗೆ ಏನ್ ಲಾಭ, ಜಿಎಸ್ಟಿ ಫೈಲ್ ಮಾಡೋದು ಹೇಗೆ, ಇದೆಲ್ಲವನ್ನ ನೀವು ತಿಳ್ಕೊಳ್ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಜಿಎಸ್ಟಿ ಅಂತ ಟೈಪ್ ಮಾಡಿ ಕಮೆಂಟ್ ಮಾಡಿ. ಇದರ ಒಂದು ಡೀಟೇಲ್ ವಿಡಿಯೋನ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲೂ ಕೂಡ ಹಾಕ್ತೀವಿ, ನೋಡಿ.